ದೇಶ ವಿಭಜನೆ ಮಾತುಗಳನ್ನಾಡಿದಂತ ಡಿ.ಕೆ. ಸುರೇಶ್ ಅವರನ್ನ ಅವರ ಹೇಳಿಕೆಗಳು ಇಡೀ ರಾಜ್ಯದಲ್ಲಿ ಜನರು ಚೀಮಾರಿ ಹಾಕಿದರು. ಮರ್ಯಾದೆ ಉಳಿಸಿಕೊಳ್ಳಲು ಮತ್ತು ದೇಶದಲ್ಲೇ ಕರ್ನಾಟಕ ರಾಜ್ಯವನ್ನು ಕಳಂಕ ತಂದಂತ ಡಿ.ಕೆ. ಸುರೇಶ್ ಅವರ ಹೇಳಿಕೆ ಇಡೀ ದೇಶವೇ ಖಂಡನೆ ಮಾಡಿದರು. ಅಖಂಡ ಭಾರತ ಮಾತೆಯ ಮಕ್ಕಳು ನಾವಲ್ಲ. ಅರೆ ದೇಶ ವಿಭಜನೆ ಬಗ್ಗೆ ಮಾತಾಡಿರಲ್ಲ, ಕಾಂಗ್ರೆಸ್ಗೆ ಒಂದು ರೀತಿ ಮುಜುಗರಾಯಿತು. ಕರ್ನಾಟಕ ರಾಜ್ಯಕ್ಕಿಂತವ್ರು ಇದು ಕಪ್ಪು ಚುಕ್ಕೆ. ಆ ಒಂದು ಮುಜುಗರದಿಂದ ಹೊರಬರಲು ಇಂದು ಸಿದ್ದರಾಮಯ್ಯನವರ ಡಿ.ಕೆ. ಶಿವಕುಮಾರ್ ಅವರ ನಾಟಕ ಮಿತ್ರ ಮಂಡಳಿ ಜಂತರ್ ಮಂತರ್ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿರಿ. ಅದು ಏನು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಾಚಿಕೆ ಆಗ್ಬೇಕಲ್ವಾ? ಏನು ಅನ್ಯಾಯ ಆಗಿದೆ ಕರ್ನಾಟಕ ರಾಜ್ಯಕ್ಕೆ? ಮೋದಿಯವರು ನೀವು 10 ವರ್ಷದಲ್ಲಿ ಏನ್ ಕೊಡಿದಿರಿ? ಮೊನ್ನೆ ಸಿದ್ದರಾಮಯ್ಯನವರು ಫೇಕ್ ಡಾಕ್ಯುಮೆಂಟ್ ಬಿಡುಗಡೆ ಮಾಡಿರಿ. ಬಂದ್ರಿ ಬಹಿರಂಗ ಚರ್ಚೆ, ನಾನು ಸಿದ್ಧ, ದಾಖಲೆ ಸಮೇತ ಬರ್ತೀನಿ. ನರೇಂದ್ರ ಮೋದಿ 10 ವರ್ಷದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕೊಡುಗೆ ನನ್ನ ಹತ್ರ ದಾಖಲೆ ಇದೆ, ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ. ಇವ್ರು ಏನ್ ಹೇಳ್ತಾರೆ, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಅದಕ್ಕೆ ದಿಲ್ಲಿಲಿ ಪ್ರತಿಭಟನೆ. ಅರೆ ನಿಮ್ಮ ಯಥಾ ರಾಜ ತಥಾ ಪ್ರಜೆ ಅಂದ್ರೆ ಇವರು ನೆಹರೂರವರು ಈ ದೇಶವನ್ನು ವಿಭಜನೆ ಮಾಡಿದ್ರು. ಪಾಕಿಸ್ತಾನ ಬಾಂಗ್ಲಾವನ್ನು ಬಿಟ್ಕೊಟ್ರಲ್ಲ, ನಿಮ್ಮವ್ರು ತಾನೆ. ಇಂದು ಭಾರತ್ ಜೋಡೋ ರಾಹುಲ್ ಗಾಂಧಿ ಮಾಡ್ತಾರಲ್ಲ, ಏನ್ ಅಖಂಡ ಭಾರತ ಹೊಡೆದೋಗಿದ್ಯಾ? ಭಾರತ್ ಜೋಡಲ್ಲ, ಭಾರತ್ ತೋಡೋ. ಈ ರಾಹುಲ್ ಗಾಂಧಿ ಅವರು ಡಿ.ಕೆ. ಸುರೇಶ್ ಅವರು ಹೇಳಿಕೆ ಕೊಡಿಸಿದ್ರೆ, ಇಂದು ವಿನಯ್ ಕುಲಕರ್ಣಿ ಅವರು ಹೇಳಿಕೆ ಕೊಡದಂತೆ ನಾನು ಕೇಳಿದೀನಿ. ನಾನು ಹೇಳ್ತಿದ್ದೀನಿ, ಯಾರು ಭಾರತ ದೇಶ ಅಖಂಡ ಭಾರತ ಒಡೆಯಕ್ಕೆ ಪ್ರಯತ್ನ ಮಾಡ್ತಾರೆ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ, ಇದನ್ನ ತಡೆಯಕ್ಕೆ ಯಾರು ಸಾಧ್ಯವಿಲ್ಲ. ಸೂರ್ಯಚಂದ್ರ ಎಷ್ಟು ಸತ್ಯನೋ, ನರೇಂದ್ರ ಮೋದಿ ಅವರು ಮತ್ತೊಮ್ಮೆ 400 ಲೋಕಸಭಾ ಸದಸ್ಯರನ್ನ ದೇಶದಲ್ಲಿ ಆಯ್ಕೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟ. ಇವತ್ತು ಯಾರು ಅಖಂಡ ಭಾರತ ವಿಭಜನೆ ಮಾತಾಡ್ತಾರಲ್ಲ ಅಂತವರ ರಾಷ್ಟ್ರ ದ್ರೋಹದಡಿಯಲ್ಲಿ ಮೊಕದ್ದಮೆ ಹಾಕಿ ಬಂಧಿಸಬೇಕು ಸಿದ್ದರಾಮಯ್ಯನವರು. ಅರೆ ನಿಮ್ಮ ಸಂಸದರು ನಿಮ್ಮ ಶಾಸಕರಂತೆ ಬಿಡ್ತೀರೇನ್ರಿ? ನಾಚಿಕೆ ಆಗ್ಬೇಕಲ್ಲ ನಿಮಗೆ. ದಿಲ್ಲಿ ಪ್ರತಿಭಟನೆ ಮಾಡ್ತೀರಾ, ರಾಜಕಾರಣ ಮಾಡಿಕೊಟ್ಟಿರಾ ನೋಡಿ. 9 ತಿಂಗಳಲ್ಲಿ ಸರ್ಕಾರ ಟೇಕಪ್ ಆಗಿಲ್ಲ. ಬಾಲಕೃಷ್ಣ ಒಂದ್ ರೀತಿ ಹೇಳ್ತಾರೆ, ಸರ್ಕಾರ ಟೇಕಪ್ ಆಗಿಲ್ಲ. ಮತ್ತು ಡಿ.ಕೆ. ಸುರೇಶ್ ಅವರ ಹೇಳಿಕೆ ಮುಜುಗರಾಗಿದೆ ಕಾಂಗ್ರೆಸ್ಗೆ, ಕರ್ನಾಟಕ ಸರ್ಕಾರಕ್ಕೆ ಸೋಲನ್ನು ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬಾಲಕೃಷ್ಣ ವಾಪಸ್ ಬಿಡ್ತೀವಿ ಅಂತ ಹೇಳಿದ್ರೆ ವಿಷಯಾಂತರ ಮಾಡೋಕ್ಕೋಸ್ಕರ ಇನ್ನು ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡಿದರೆ ರಾಜ್ಯದ ಜನ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಏನು ಡಿ.ಕೆ. ಸುರೇಶ್ ಅವರು ವಿನಯ್ ಕುಲಕರ್ಣಿ ದೇಶ ವಿಭಜನೆ ಮಾತಾಡಿದರೆ ರಾಷ್ಟ್ರ ದ್ರೋಹದ ಅಡಿಯ ಕೇಸನ್ನು ಹಾಕಿ ಬಂಧಿಸಬೇಕು. ಇನ್ನು ಮುಂದೆ ಯಾರಾದ್ರೂ ಹೇಳಿಕೆ ಕೊಟ್ರೆ ಇನ್ನ ಜನ ಕ್ಷಮಿಸಲ್ಲ. ದಾರಿಲಿ ಬೀದಿ ನಿಮಗೆ ಯಾವ ರೀತಿ ನಿಮಗೆ ಪ್ರತಿಭಟನೆ ಮಾಡ್ತಾರೆ ಅದನ್ನು ಎದುರಿಸಬೇಕಾಗುತ್ತೆ, ಎಚ್ಚರಿಕೆ ಕೊಡ್ತೀನಿ. ಇಂಥವ್ರನ್ನ ಗಲ್ಲಿಗೇರಿಸಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಮುಲಾಜಿಲ್ಲವ ನಿಷ್ಪಕ್ಷಪಾತ ತನಿಖೆ ಮಾಡಬೇಕು, ರಾಷ್ಟ್ರದ್ರೋಹದ ಕೇಸನ್ನು ಹಾಕಬೇಕು, ಬಂಧಿಸಬೇಕು. ಇನ್ನು ಮುಂದೆ ಯಾರಾದರೂ ಮಾತಾಡಿದ್ರೆ ಗಲ್ಲಿಗೇರಿಸಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.